ನಾನು ಚಿಕ್ಕಂದಿನಲ್ಲಿ ಬಲೂನ್ಸ್ಗಾಗಿ ತುಂಬಾ ಹಠ ಮಾಡ್ತಿದ್ದೆ. ಇನ್ನು ಮುಂದೆ ಎಂದೂ ಮಾಡೋಲ್ಲ. ರುದ್ರ, ಏನಾದ್ರೂ ಮಾಡು ಪ್ಲೀಸ್. ಹಿಂದೆ ಮುಂದೆ ಎರಡು ಕಡೆ ಬಲೂನ್ಸ್ ಇವೆ. ಇದರ ಅರ್ಥ ಮೇಲೂ ಬಲೂನ್ಸ್ ನಮ್ಮನ್ನು ವೆಲ್ಕಮ್ ಮಾಡಲು ರೆಡಿ ಇರಬೇಕು. ಏನ್ ಮಾಡೋದು? ಎಸ್, ನನ್ನ ಪುಟ್ಟ ಗೆಳೆಯರೇ ಜಿಮ್ಜುಮ್, ನಿಮ್ಮ ಹೆಲ್ಪ್ ಬೇಕು. ರುದ್ರ, ಬೇಗ ಮಾಡು, ಆ ಬಲೂನ್ಸ್ ನಮ್ಮ ಹತ್ರ ಬರ್ತಿವೆ. ಜಿಮ್ಜುಮ್, ಟ್ರೀ ರೂಟ್ಸ್ಗೆ ಹೇಳು, ಮೇಲೆ ಚೆಕ್ ಮಾಡ್ಲು. ಎಲ್ಲಿ ಬಲೂನ್ಸ್ ಇಲ್ವೋ ಅಲ್ಲಿಂದಲೇ ನಮ್ಮನ್ನು ಹೊರ ತೆಗೀಲಿ. ಇವರು ಹೇಗೆ ತಪ್ಪಿಸ್ಕೊಂಡ್ರು? ಇಲ್ಲ, ನಾನ್ ನಿಮ್ಮನ್ನ ಬಿಡ್ಲಾರೆ. ಆಚೀಚೆ ನೋಡೋಲ್ಲ, ಮಾಡ್ತೀನಿ ಬಲೂನ್ಸ್ ಪ್ರಹಾರ ಸತತ. ಇಲ್ಲ, ನಾನ್ ನಿನ್ನನ್ನ ಬಿಡ್ಲಾರೆ ರುದ್ರ. ರುದ್ರ, ಅಡಗಲು ನಿನ್ಗೆ ಇದೇ ಸ್ಥಳ ಸಿಕ್ಕಿತ? ಇಷ್ಟು ಚಳಿಲಿ ಹಸಿವಿಂದ ಹೊಟ್ಟೆಲಿ ನೀವು ಓಡಾಡ್ತಿವೆ. ರುದ್ರ, ಪ್ಲೀಸ್ ಏನಾದ್ರೂ ಮಾಡು. ಮಾಡಿದ್ದುಂಡು ಮಹಾರಾಯ. ಡಿಶ್ ನ ವಿಶ್ ಪೂರ್ತಿ ಮಾಡಿ ರಂಗೀಲಾ ಬಂದ. ರಂಗೀಲಾ ನೀವಾ? ಥ್ಯಾಂಕ್ ಯು. ಆದ್ರೆ ಬೆಳಗಿಂದ ನೀವು ಎಲ್ಲಿದ್ರಿ? ಅರೆ, ಬೆಳಗಿನಿಂದ ನಾನ್ ನಿಮ್ಮನ್ನ ಅಡಗಿ ನೋಡ್ತಿದ್ದೆ. ಬಲೂನ್ ಮ್ಯಾನ್ ನಿಮ್ಮನ್ನು ಮತ್ತು ಅಜ್ಜಯ್ಯನನ್ನು ಸೆರೆ ಹಿಡ್ದಿದ್ದ. ನನ್ನನ್ನು ಬಿಡ್ತಾನೇನೋ? ಅದೆಲ್ಲ ಬಿಡಿ, ನೀವೆಲ್ಲ ಬೇಗನೆ ಊಟ ಮಾಡಿಬಿಡಿ. ಈ ಮ್ಯಾಜಿಕಲ್ ಫುಡ್ ತಿಂದು ನಿಮ್ಗೆ ಸ್ವಲ್ಪನೂ ಚಳಿ ಆಗೋಲ್ಲ. ಬಲೂನ್ ಮ್ಯಾನ್ ನ ಮ್ಯಾಜಿಕ್ ಅನ್ನು ಯಾರಿಂದಲೂ ಮುರಿಯೋಕೆ ಆಗೋಲ್ಲ. ಭೂಮಿಯಲ್ಲಿದ್ದ ಯಾವುದೇ ವಸ್ತುವಿನಿಂದ ಅದನ್ನ ಒಡೆಯೋಕಾಗಲ್ಲ. ಮೇಲಕ್ ಹೋಗಿ ಮೇಲಕ್ ಹುಡುಕಿ, ಅವನ ಶಕ್ತಿಯ ರಹಸ್ಯ. ಕೆಳಗ್ ಬಂದು ಮಾಡಿಬಿಡಿ, ಅವನ ಮೊಗ ಕಳಜ್ಬಿಡಿ. ಇದ್ರ ಅರ್ಥವೇನೆಂದ್ರೆ, ನೆಲದ ಮೇಲಿನ ಯಾವುದೇ ವಸ್ತು ಆ ಬಲೂನ್ಸ್ ಅನ್ನು ಒಡೆಯಲಾರ್ದು. ಏನು ಮಾಡ್ಲಿಕ್ಕಿದ್ರು ಅದು ಆಕಾಶದ ಮಾರ್ಗದಲ್ಲಿ ಪಾಸಿಬಲ್ ಇದೆ. ಓಕೆ ಫ್ರೆಂಡ್ಸ್, ನಾಳೆ ಬಲೂನ್ ಫೆಸ್ಟಿವಲ್ ಮತ್ತು ನಮ್ಮನ್ ಹುಡುಕ್ತಾ ಬಲೂನ್ ಮ್ಯಾನ್ ಅಲ್ಲಿ ಖಂಡಿತ ಬರ್ತಾನೆ. ನಾವ್ ಲಿಸನ್ ಟು ಮೈ ಪ್ಲಾನ್. ನಾನ್ ಸ್ಟೇಜ್ಗೆ ಹೋಗ್ಲೇಬೇಕು. ಆದ್ರೆ ನೀವು ಮೂವರು ವೇಷ ಬದಲಾಯಿಸಿ ಪಬ್ಲಿಕ್ ನಲ್ಲೇ ಇರಿ ಮತ್ತು ಬಲೂನ್ ಮ್ಯಾನ್ ಅನ್ನ ಹುಡುಕಿ ಹೇಗಾದ್ರೂ ಮಾಡಿ ಅಜ್ಜಯ್ಯನ ಬಿಡಿಸ್ಬೇಕು. ಓಕೆ ಓಕೆ. ನಾವು ಎಚ್ಚರಿಕೆಯಿಂದಿರ್ಬೇಕು. ಯಾರಿಗೂ ನಮ್ಮ ಪರಿಚಯವಾಗಬಾರ್ದು. ಬನ್ನಿ, ನಾವು ಬಲೂನ್ ಮ್ಯಾನ್ ಅನ್ನು ಹುಡುಕೋಣ. ಏನ್ ಮಾಡ್ಲಿ? ಹೇಗೆ ಪತ್ತೆ ಹಚ್ಚಲಿ? ಕ್ಷಮಿಸಿ, ಕ್ಷಮಿಸಿ, ತಪ್ಪಾಯ್ತು. ಇಲ್ಲೋ ವರುಣ್, ನೀನು ಹುಡುಗಿಯರ ಡ್ರೆಸ್ ಅಲ್ಲಿ ಬಹಳ ಸುಂದರ ಕಾಣ್ತಿ. ದೃಷ್ಟಿ ತಾಗದಿರಲಿ. ಥ್ಯಾಂಕ್ ಯು. ಆದ್ರೆ ನಿಮ್ಗೆ ಗೊತ್ತಾಯ್ತು ನಾನೇ ವರುಣ್ ಅಂತ? ನನ್ಗೆ ಗೊತ್ತು. ಇದು ನೀನು, ಅದು ಮಾಯರಾ, ಮತ್ತವನು ರಂಗೀಲ ಅಲ್ವಾ? ಅಲ್ವಾ? ರುದ್ರ, ಅವನು ಬಂದಿದ್ದಾನೆ. ಹೆದರ್ಬೇಡಿ, ನಾನಿದ್ದೀನಿ.
ರುದ್ರ, ನೀನೇನ್ ಪ್ಲಾನ್ ಮಾಡಿದ್ದೀಯ ಅದು ಮಕ್ಕಳಾಟದಂಥದ್ದು. ಈಗ ಹೋಗು, ಇವೆಲ್ಲ ಬಲೂನ್ಸ್ ನಲ್ಲಿ ಒಂದರಲ್ಲಿ ನಿಮ್ಮ ಅಜ್ಜಯ್ಯನ ಏದೆ ಬಡಿತ ಕೇಳು ಮತ್ತು ಅವರನ್ನ ಕಾಪಾಡು. ಅರೆ, ಈಗ ಮಳೆಯಲ್ಲಿಂದ ಬಂತು, ಹೀಗೆ ಆಗ್ತಿದೆ. ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ನಾನಜ್ಜಯ್ಯನನ್ನು ಕಾಪಾಡಿಯೇ ಸಿದ್ಧ. ಅಂತ ಮೇಲಿದ್ದು ಯಾವ ವಸ್ತು? ಅದು ಬಲೂನ್ ಅನ್ನು ಮುಗಿಸಿಬಿಡುತ್ತೆ. ಮೇಲೆ ಆಕಾಶ, ಆಕಾಶದಲ್ಲಿ ಮೋಡಗಳಿವೆ, ಮೋಡಗಳಲ್ಲಿ ನೀರಿವೆ, ನೀರಿಂದ ಆಗುತ್ತೆ ಮಳೆ. ಎಸ್, ಸಿಪಾಯಿಸ್ಕಾ ರೇನ್ ಕ್ರಿಯೇಟೋ. ಅರೆ, ಇದು Ibaiska Ice Creato! ಇಲ್ಲ, ಹೀಗಾಗಬಾರ್ದು. ನೀನ್ ನನ್ನ ಬಲೂನ್ಸ್ ಅನ್ನ ಹೇಗೆ ಸರ್ವನಾಶ ಮಾಡ್ದಿ? ಸರ್ವನಾಶ ಈಗ ನಿನ್ನದಾಗುತ್ತೆ. ಶಕ್ತಿ ಜೊತೆ ಬುದ್ಧಿನೂ ಇರೋದು ಅಗತ್ಯ. ನಾನ್ ಬುಕ್ನಿಂದ ನಿನ್ನ ಶಕ್ತಿಯ ರಹಸ್ಯ ಕಂಡು ಹಿಡ್ದೆ. ನೆಲದ ಯಾವುದೇ ವಸ್ತುವಿನಿಂದ ನಿನ್ನ ಬಲೂನ್ ಒಡೆಯೋಲ್ಲ ಅಥವಾ ಸಿಡಿಯೋಲ್ಲ, ಆದ್ರೆ ಆಕಾಶದ ಪ್ರಹಾರದಿಂದ ಉಳಿಯೋಲ್ಲ. ಆಚೀಚೆ ನೋಡೋಲ್ಲ, ಮಾಡ್ತೀನಿ ಬಲೂನ್ಸ್ ನ ಪ್ರಹಾರ ಸತತ. ಅಜ್ಜಯ್ಯ ಹೇಳಿದ್ರು, ಬಲೂನ್ ಟಚ್ ಮಾಡಿದ್ರೆ ನಾನ್ ಬಂಧಿತನಾಗ್ತೀನಿ. ಅದಕ್ಕಿಂತ ಮೊದಲು ನಾನು ಬಲೂನಿನ ಹಿಡಿತದೊಳಗೆ ಬರೋದ್ರಿಂದ ತಪ್ಪಿಸ್ಕೋಬೇಕು. ಸಿಪಾಯಿಸ್ಕಾ ಏರ್ ಕಂಟ್ರೋಲ್ ಬಾಲ್ ಪುಸ್ಟಿನೋ. ಅರೆ, ಮಾಡಿದ್ದು ಮಹಾರಾಯ. ರುದ್ರ, ಎಚ್ಚರಿಕೆ, ಬಲೂನ್ಸ್ ನಿನ್ನನ್ನು ಮುಟ್ಟದಿರ್ಲಿ. ಈಗ ಕಾದಾಡಿ ಪ್ರಯೋಜನವೇ ಇಲ್ಲ. ಈಗ ಜೈಸಿಂಗ್ ಬಿಡುಗಡೆಯಾಗಿದ್ದಾನೆ. ಮುಖ ಮುಚ್ಕೊಂಡು ಗಂಟು ಮೂಟೆ ಕಟ್ಕೋ, ಆಮೇಲೆ ಕಿರುದಾರಿಯಿಂದ ಕಳಚ್ಕೋ. ಅಯ್ಯೋ ದೇವ್ರೆ, ನಾನ್ ಹೊಟ್ಟೆ ಇಲ್ಲ. Ibaiska boom chick boom. ಬಲೂನ್ ಮ್ಯಾನ್ ಅನ್ನು ನೀನು ಹೆಚ್ಚು ಸಮಯ ಬಲೂನ್ ಒಳಗೆ ಕೈದು ಮಾಡಲಾರೆ. ನಾನು ಮರಳಿ ಬರ್ತೀನಿ. ಆಗ ಇಂಥ ಬಲೂನ್ ತರ್ತೀನಿ ಅಂದ್ರೆ ಅವುಗಳನ್ನ ನೆಲ, ಆಕಾಶ ಯಾವುದರಿಂದಲೂ ಒಡೆಯಲಾಗದು. ಶಬಾಷ್ ರುದ್ರ, ನೀನು ಶಕ್ತಿ ಮತ್ತು ಬುದ್ಧಿಯ ಸುಂದರವಾದ ಮಿಲನ ತೋರಿಸಿದೆ. ಬಲೂನ್ ಫೆಸ್ಟಿವಲ್ ಶುರು ಮಾಡೋಣ.